ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದಲ್ಲಿ ಎಸ್ಐಟಿ ಸತತ ಮೂರನೇ ದಿನವೂ ಅನಾಮಿಕನನ್ನ ತೀವ್ರವಾಗಿ ವಿಚಾರಣೆಯನ್ನ ನಡೆಸಿದೆ. ಈ ವೇಳೆ ಅನಾಮಿಕ ಮಹತ್ವದ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಧರ್ಮಸ್ಥಳ ಫೈಲ್ಸ್ ಎಸ್ಐಟಿಯಿಂದ ಅನಾಮಿಕನ ವಿಚಾರಣೆ ಇಂದು ಮುಂದುವರಿಯಲಿದೆ. ಅನಾಮಿಕನ ವಿಚಾರಣೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದಲ್ಲಿ ಸತತ ಮೂರನೇ ದಿನವೂ ಎಸ್ಐಟಿ ಅನಾಮಿಕನನ್ನ ವಿಚಾರಣೆ ಮಾಡಿದೆ. 17 ಪಾಯಿಂಟ್ಗಳಲ್ಲೂ ಕಳೇಬರ ಸಿಕ್ಕಿಲ್ಲ. ಹೀಗಾಗಿ ಅನಾಮಿಕನ ನಡೆಯ ಬಗ್ಗೆ ಎಸ್ಐಟಿ ಅನುಮಾನ ವ್ಯಕ್ತಪಡಿಸಿದ್ದು, ಈ ನಿಟ್ಟಿನಲ್ಲಿ ಎಸ್ಐಟಿ ತನಿಖಾ ಅಧಿಕಾರಿ ಜಿತೇಂದ್ರ ಕುಮಾರ್ ದೂರುದಾರನಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಈಗ ಹೂತಿಟ್ಟ ಪ್ರದೇಶದಲ್ಲಿ ಶವ ಸಿಗದಿರೋದಕ್ಕೆ ಬೇಸರ ವ್ಯಕ್ತಪಡಿಸಿದ ಅನಾಮಿಕ ಮತ್ತೆ ಬೇರೆ ಪಾಯಿಂಟ್ಗಳನ್ನ ತೋರಿಸೋದಾಗಿ ಹೇಳಿದ್ದಾನೆ. ನಾನು ಇವಾಗ ತೋರಿಸಿದ ಜಾಗದಲ್ಲಿ ಸಾಕಷ್ಟು ಭೌಗೋಳಿಕ ಬದಲಾವಣೆಗಳು ಆಗಿವೆ, ಆದರೆ ಮತ್ತಷ್ಟು ಜಾಗಗಳು ನನ್ನ ನೆನಪಲ್ಲಿ ಇದೆ. ಮುಂದೆ ಅವಕಾಶ ಕೊಟ್ಟರೆ ಮತ್ತಷ್ಟು ಜಾಗಗಳನ್ನ ತೋರಿಸೋದಾಗಿ ಹೇಳಿದ್ದಾನೆ. ಮತ್ತಷ್ಟು ಸಾಕ್ಷ್ಯಗಳ ಹುಡುಕಾಟದಲ್ಲಿ ಎಸ್ಐಟಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯ ವಿಚಾರಣೆ. ಅನಾಮಿಕ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆಯಲ್ಲಿರೋ ಕಾರಣದಿಂದ ಬಂಧನಕ್ಕೆ ಕಾನೂನಿನ ಅಡ್ಡಿಯಾಗಬಹುದು. ಆದರೂ ಮತ್ತಷ್ಟು ವಿಚಾರಣೆ ಹಾಗೂ ದಾಖಲೆ ಸಂಗ್ರಹ ಎಸ್ಐಟಿಗೆ ಅನಿವಾರ್ಯವಾಗಿದೆ. ಹೀಗಾಗಿ ಪ್ರಬಲ ಸಾಕ್ಷ್ಯ ಹಾಗೂ ದಾಖಲೆಗಳ ಹುಡುಕಾಟಕ್ಕೆ ಎಸ್ಐಟಿ ಮುಂದಾಗಿದ್ದು, 1995ರಿಂದ 2014ರವರೆಗೂ ಶವ ಹೂತಿದ್ದೇನೆ ಎಂಬ ಅನಾಮಿಕನ ಹೇಳಿಕೆ ಆಧಾರದಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಆ ಧರ್ಮಸ್ಥಳದಲ್ಲಿದ್ದ ಪಂಚಾಯತ್ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಲಾಗಿದೆ. ಮಣ್ಣಿನಲ್ಲಿ ಕರಗಿ ಹೋಯಿತೆ ಹೂತಿಟ್ಟ ಶವಗಳು. ಲ್ಯಾಟ್ರೈಟ್ ಮಣ್ಣಿನಲ್ಲಿ ಹೆಚ್ಚು ಕಾಲ ಉಳಿಯಲ್ವಾ ಅಸ್ಥಿ? ಇದೆಲ್ಲದರ ನಡುವೆ ಸೋಮವಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಬೆನ್ನಲ್ಲೇ ಹೊಸ ಚರ್ಚೆ ಆರಂಭವಾಗಿದೆ. ಧರ್ಮಸ್ಥಳದಲ್ಲಿ ಅನಾಮಿಕ ತೋರಿಸಿದ ಜಾಗಗಳಲ್ಲಿ ಅಸ್ಥಿ ಪಂಜರ ನಾಶವಾಗಿದೆಯಾ ಎಂಬ ಅನುಮಾನ ಸೃಷ್ಟಿಯಾಗಿದೆ. ಲ್ಯಾಟ್ರೈಟ್ ಮಣ್ಣಿನಲ್ಲಿ ಹೆಚ್ಚು ಕಾಲ ಅಸ್ಥಿ ಪಂಜರ ಅವಶೇಷ ಉಳಿಯುವುದಿಲ್ಲ. ಲ್ಯಾಟ್ರೈಟ್ ಮಣ್ಣಿನಲ್ಲಿ 15ರಿಂದ 20 ವರ್ಷಗಳಿಗಿಂತ ಹೆಚ್ಚು ವರ್ಷ ಮೂಳೆಗಳು ಉಳಿಯೋದೇ ಅನುಮಾನ ಅಂತ ಹೇಳಲಾಗುತ್ತಿದೆ. ದಕ್ಷಿಣ ಕನ್ನಡದ ಲ್ಯಾಟ್ರೈಟ್ ಮಣ್ಣಿನಲ್ಲಿ ಮೂಳೆಗಳ ನಾಶಕ್ಕೆ ಹಲವು ವೈಜ್ಞಾನಿಕ ಕಾರಣಗಳಿವೆ. ಲ್ಯಾಟ್ರೈಟ್ ಮಣ್ಣಿನಲ್ಲಿ ಆಮ್ಲೀಯ ಸ್ವಭಾವ ಹೆಚ್ಚಾದ ಕಾರಣ ಮೂಳೆಗಳು ನಾಶವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಲ್ಯಾಟ್ರೈಟ್ ಮಣ್ಣಿನಲ್ಲಿ ಪಿಎಚ್ ಕಡಿಮೆ ಇರೋದ್ರಿಂದ ಕ್ಯಾಲ್ಸಿಯಂ ಫಾಸ್ಫೇಟಿಕ್ನಿಂದ ಮೂಳೆಗಳು ಬೇಗನೆ ಕರಗುವ ಸಾಧ್ಯತೆಯೂ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಂತ ಮಳೆಯ ಪ್ರದೇಶಗಳಲ್ಲಿ ಲ್ಯಾಟರೈಟ್ ಮಣ್ಣು ಹೆಚ್ಚು ತೇವಾಂಶವನ್ನ ಹಿಡಿದುಕೊಂಡಿರುತ್ತದೆ. ಇದು ಮೂಳೆಗಳು ಕರಗುವ ಪ್ರಕ್ರಿಯೆಯನ್ನ ವೇಗಗೊಳಿಸುತ್ತದೆ. ಲ್ಯಾಟರೈಟ್ ಮಣ್ಣಿನಲ್ಲಿ ಹೆಚ್ಚಿನ ಲೋಹ ಅಂಶಗಳಿರೋದು ಕೂಡ ನಾಶಕ್ಕೆ ಕಾರಣ ಅಂತ ಹೇಳಲಾಗುತ್ತಿದೆ. ಎಫ್ಎಸ್ಎಲ್ ತಂಡ 17 ಸ್ಪಾಟ್ಗಳನ್ನು ಮಣ್ಣಿನ ಪರೀಕ್ಷೆಗೆ ಒಳಪಡಿಸಿದ್ದು, ವಾರದ ಒಳಗಾಗಿ ಈ ವರದಿ ಎಸ್ಐಟಿ ಕೈ ಸೇರಲಿದೆ. ಒಟ್ಟಿನಲ್ಲಿ ಇಷ್ಟೆಲ್ಲ ಚರ್ಚೆಗಳ ನಡುವೆ ಎಸ್ಐಟಿ ಸತ್ಯಾಸತ್ಯತೆಯನ್ನ ಹೇಗೆ ಬಯಲು ಮಾಡುತ್ತೆ ಎಂಬುದು ಕುತೂಹಲವಾಗಿದೆ. ದೀಪಕ್ ಜೈನ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.